Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು CA CMS CSE ಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುವ ಕಂಪನೀಸ್ ಆಕ್ಟ್ 2013 ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ ಅಂಡ್ ಸಬ್ಸಿಡಿಯರಿ ಕಂಪನಿ. ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಅಂತ ಹೇಳೋದು ವಾಟ್ ಇಸ್ ದ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸಬ್ಸಿಡಿಯರಿ ಕಂಪನಿ. ಫಸ್ಟ್ ಆಫ್ ಆಲ್ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಅದರ ನಂತರ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಹೋಲ್ಡಿಂಗ್ ಕಂಪನಿ ಅಂಡ್ ಸಬ್ಸಿಡಿಯರಿ ಕಂಪನಿ, ಯಾವ ರೀತಿಯಲ್ಲಿ ಎಲ್ಲ ಈ ಒಂದು ಹೋಲ್ಡಿಂಗ್ ಅಂಡ್ ಸಬ್ಸಿಡಿಯರಿ ಕಂಪನಿ ಕ್ರಿಯೇಟ್ ಆಗುತ್ತಂತ ಈ ಒಂದು ವಿಡಿಯೋ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. So let's start the video. First of all, what is the meaning of holding company as per Companies Act 2013? ಇಲ್ಲಿ ನೋಡುವಾಗ ಸೆಕ್ಷನ್ 2 ಸಬ್ಸೆಕ್ಷನ್ 46 ಅಲ್ಲಿ ಇದರ ಡೆಫಿನೇಷನ್ ಹೇಳೋದು. ಇದರಲ್ಲಿ ಇನ್ ರಿಲೇಷನ್ ನೋಡಿ, ಇನ್ ರಿಲೇಷನ್ ಟು ಒನ್ ಆರ್ ಮೋರ್ ಅದರ್ ಕಂಪನೀಸ್. ಕರೆಕ್ಟ್ ಆಗಿ ಹೇಳೋದಾದ್ರೆ ಹೋಲ್ಡಿಂಗ್ ಕಂಪನಿಗೆ ಸ್ವಂತ ಒಂದು ಮೀನಿಂಗ್ ಇಲ್ಲ. ಇದು ಒಂದು ರಿಲೇಷನ್ ಬೇಸ್ ಮೇಲೆ ಕ್ರಿಯೇಟ್ ಆಗುವ ಒಂದು ಟೈಪ್. ಆಕ್ಚುಲಿ ನಾವು ಕಲ್ತಿರುವ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಅಥವಾ 1% ಕಂಪನಿ ಅಂತ ಹೇಳೋದು ಮಾತ್ರ ಆಕ್ಚುಯಲ್ ಟೈಪ್. ಇದು ಜಸ್ಟ್ ಒಂದು ಸ್ಟಾಟಸ್ ಮಾತ್ರ. ಯಾಕಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ಗೆ ಹೋಗಿ ನನಗೊಂದು ಹೋಲ್ಡಿಂಗ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಥವಾ ನನಗೊಂದು ಸಬ್ಸಿಡಿಯರಿ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಯಾರ ಹತ್ರ ನೀವು ಅಪ್ರೋಚ್ ಮಾಡಿದ್ರೆ ಇಟ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇನ್ಕಾರ್ಪೊರೇಷನ್ ಮಾಡುವಾಗ ಈ ಒಂದು ಟೈಟಲ್ ಯಾರಿಗೂ ಸಿಗಲ್ಲ. ಕರೆಕ್ಟ್ ಆಗಿ ನೋಡೋದಾದ್ರೆ ಇಟ್ ಈಸ್ ಒನ್ ಆರ್ ಮೋರ್ ಅದರ್ ಕಂಪನೀಸ್. ಸೊ ಇಲ್ಲಿ ಅದರ್ ಅಂತ ಹೇಳುವ ಮೀನಿಂಗ್ ಈಸ್ ಕಾಲ್ಡ್ ಆಸ್ ಸಬ್ಸಿಡಿಯರಿ ಕಂಪನಿ. ಸರ್ ಅರ್ಥ ಆಗಲಿಲ್ಲ ಸರ್? ಅರ್ಥ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಸೊ ಇಟ್ ಮೀನ್ಸ್ ಅ ಕಂಪನಿ ಆಫ್ ವಿಚ್ ಸಚ್ ಕಂಪನೀಸ್ ಆರ್ ಸಬ್ಸಿಡಿಯರಿ ಕಂಪನೀಸ್. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಹೋಲ್ಡಿಂಗ್ ಕಂಪನಿಗೆ ಸ್ವಂತ ಮೀನಿಂಗ್ ಇಲ್ಲ, ಅಲ್ಲಿ ಸಬ್ಸಿಡಿಯರಿ ಕಂಪನಿ ಇದ್ರೆ ಮಾತ್ರ ಹೋಲ್ಡಿಂಗ್ ಕಂಪನಿ ಬರುತ್ತೆ. ಇನ್ನೂ ಅರ್ಥ ಆಗಿಲ್ಲ? ಟೆನ್ಷನ್ ಮಾಡ್ಕೋಬೇಡಿ. ಸಬ್ಸಿಡಿಯರಿ ಕಂಪನಿ ಹೋಲ್ಡಿಂಗ್ ಕಂಪನಿ ಬರಬೇಕಾದ್ರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಎ ಒಬ್ಬ ವ್ಯಕ್ತಿ ಇದ್ದಾನೆ, ಬಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಬಿ ಅನ್ನು ಫುಲ್ ಆಗಿ ಕಂಟ್ರೋಲ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಬಿ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾವ್ದು ಓದಬೇಕು ಅಂತೆಲ್ಲ ಫುಲ್ ಯಾರು ಹೇಳೋದು? ಎ ಹೇಳೋದು. ಆಟೋಮ್ಯಾಟಿಕ್ ಎ ಯಾರನ್ನು ಕಂಟ್ರೋಲ್ ಮಾಡೋದು? ಬಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಬ್ಸಿಡಿಯರಿ. ಸಿಂಪಲ್ ಆಗಿ ಆಕ್ಚುಲಿ ಹ್ಯೂಮನ್ ಬೀಯಿಂಗ್ಸ್ ಕೇಸಲ್ಲಿ ಅಲ್ಲ ನಾವು ಇದು ಹೇಳೋದು, ಕಂಪನಿ ಕೇಸ್ ಮೇಲೆ. ಸೊ ದಿಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕಂಪನಿ ರೀತಿಯಲ್ಲಿ ಬರುವಾಗ ನೀನು ಸ್ಕೂಲಿಗೆ ಹೋಗು, ಅದು ಓದು ಅಂತ ಕಂಪನಿಗೆ ಹೇಳೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ವಿಷಯಗಳಿದೆ. ಸೊ ಫಾರ್ ದ ಪರ್ಪಸ್ ಆಫ್ ದಿಸ್ ಒನ್ ಅ ಕಂಪನಿ ಇನ್ಕ್ಲೂಡ್ಸ್ ಅ ಬಾಡಿ ಕಾರ್ಪೊರೇಟ್. ನಿಮಗೆ ಆಕ್ಚುಲಿ ಗೊತ್ತು ವಾಟ್ ಇಸ್ ದ ಮೀನಿಂಗ್ ಆಫ್ ಬಾಡಿ ಕಾರ್ಪೊರೇಟ್ ಅಂತ ಹೇಳಿದ್ರೆ? ಬಾಡಿ ಕಾರ್ಪೊರೇಟ್ ಅಂತ ಹೇಳಿದ್ರೆ ಸಪರೇಟ್ ಲೀಗಲ್ ಎಂಟಿಟಿ ಎಂಬ ಫೀಚರ್ ಇರುವ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ ಅನ್ನು ನಾವು ಬಾಡಿ ಕಾರ್ಪೊರೇಟ್ ಅಂತ ಹೇಳ್ತೇವೆ. ಸಪರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಏನು? ದ ಓನರ್ಸ್ ಆರ್ ಡಿಫರೆಂಟ್ ಅಂಡ್ ದ ಬಿಸ್ನೆಸ್ ಈಸ್ ಎಂಟೈರ್ಲಿ ಡಿಫರೆಂಟ್. ನಿಮಗೆ ಅದರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ಸ್ ಇದ್ರೆ ಅದರ ಬಗ್ಗೆ ನಮಗೆ ಒಂದು ವಿಡಿಯೋ ಮಾಡುವ. ಸೊ ನೀವು ಹೇಳಿದ್ರೆ ನಾವು ಅದರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡುವ. ಓಕೆ, ಇಲ್ಲಿ ಹೋಲ್ಡಿಂಗ್ ಕಂಪನಿಯ ಮೀನಿಂಗ್ ನಮಗೆ ಅರ್ಥ ಆಯ್ತು ನಮಗೆ. ಯಾಕಂತ ಹೇಳಿದ್ರೆ ಫುಲ್ ಆಗಿ ಕಂಪ್ಲೀಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಸಬ್ಸಿಡಿಯರಿ ಕಂಪನಿ ಆಸ್ ವೆಲ್. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಸಬ್ಸಿಡಿಯರಿ ಕಂಪನಿ? ಸಬ್ಸಿಡಿಯರಿ ಕಂಪನಿ ಇನ್ ರಿಲೇಷನ್ ಟು ಎನಿ ಅದರ್ ಕಂಪನಿ ಮೀನ್ಸ್ ಹೋಲ್ಡಿಂಗ್ ಕಂಪನಿ. ಸೊ ಸಬ್ಸಿಡಿಯರಿ ಕಂಪನಿಯಲ್ಲಿ ಏನು ಹೇಳೋದು? ಇನ್ ರಿಲೇಷನ್ ಟು ಅನದರ್ ಕಂಪನಿ. ಹೋಲ್ಡಿಂಗ್ ಕಂಪನಿಯಲ್ಲಿ ಇನ್ ರಿಲೇಷನ್ ಟು ಅದರ್ ಕಂಪನಿ. ಸೊ ಇಟ್ ಮೀನ್ಸ್ ಇಟ್ ಈಸ್ ರಿಲೇಟೆಡ್. ಇಟ್ ಮೀನ್ಸ್ ಹೋಲ್ಡಿಂಗ್ ಕಂಪನಿ ಮಾತ್ರ ಬರೋಕ್ಕಾಗಲ್ಲ, ಸಬ್ಸಿಡಿಯರಿ ಕಂಪನಿ ಮಾತ್ರ ಬರೋಕ್ಕಾಗಲ್ಲ. ಅಲ್ಲಿ ಒಂದು ಸಬ್ಸಿಡಿಯರಿ ಇದ್ರೆ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಒಂದು ಟೈಪ್ ಆಫ್ ಕಂಪನಿ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಇದ್ರೆ ಖಂಡಿತ ಯಾರು ಇರ್ತಾರೆ? ಸಬ್ಸಿಡಿ ಇರ್ತಾರೆ. ಕ್ಲಿಯರ್ ಆಯ್ತಾ ಮಕ್ಕಳೇ? ಓಕೆ ಅಲ್ವಾ? ಇಲ್ಲಿ ಕರೆಕ್ಟ್ ಆಕ್ಚುಲಿ ನಿಮಗೆ ಮೀನಿಂಗ್ ಕಲಿಬೇಕಾದ್ರೆ ದಿಸ್ ಗಿವ್ಸ್ ಅ ಕ್ಲಿಯರ್ ಕ್ರಾಫ್ಟ್ ಐಡಿಯಾ ಅಬೌಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ವಾಟ್ ಇಸ್ ಮೀನಿಂಗ್ ಆಫ್ ಹೋಲ್ಡಿಂಗ್ ಇನ್ ಸಬ್ಸಿಡಿಯರಿ ಕಂಪನಿ. ಸೊ ಫಸ್ಟ್ ಆಫ್ ಆಲ್ it says it means a company. Subsidiary company means a company which the holding company controls. ಫಸ್ಟ್ ಆಫ್ ಆಲ್ ನಮಗೆ ಸೆಕೆಂಡ್ ಮೀನಿಂಗ್ ನೋಡುವ, ಆಗ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಏನು? ಸಿಂಪಲ್ ಆಗಿಲಿ ನೋಡಿ, ABC ಅಂತ ಹೇಳುವ ಒಂದು ಕಂಪನಿ, ಯಾವುದೇ ಟೈಪ್ ಇರಲಿ, ಪ್ರೈವೇಟ್ ಇರಲಿ, ಪಬ್ಲಿಕ್ ಇರಲಿ, ಯಾವುದೇ ಟೈಪ್ ಇರಲಿ, ಜಸ್ಟ್ ಈ ಒಂದು ವಿಡಿಯೋಗೋಸ್ಕರ ಅದು ಪ್ರೈವೇಟ್ ಪಬ್ಲಿಕ್ ಯಾವುದು ಬೇಕಾದರೂ ಆಗಲಿ, ABC ಲಿಮಿಟೆಡ್ ಅಂತ ಹೇಳುವ ಒಂದು ಕಂಪನಿ XYZ ಲಿಮಿಟ್ ಅಂತ ಒಂದು ಕಂಪನಿಯ ಮೋರ್ ದ್ಯಾನ್ 55% ಆಫ್ ವೋಟಿಂಗ್ ಪವರ್ ಇಲ್ಲಿ ಅಕ್ವೈರ್ ಮಾಡಿದ್ದಾರೆ. ನಮ್ಮ ಕಾನ್ಸೆಪ್ಟಿಗೆ ಒಂದು ಕಂಪನಿ ಮತ್ತೊಂದು ಕಂಪನಿಯ ಮೋರ್ ದ್ಯಾನ್ 50% ಆಫ್ ವೋಟಿಂಗ್ ಪವರ್. ಸರ್ ಈ ವೋಟಿಂಗ್ ಪವರ್ ಅಂತ ಏನು ಹೇಳಿದ್ರು? ಏನು ಸರ್, ನಾವು ಸ್ಟಾರ್ಟಿಂಗ್ ಕಲ್ತದ್ದು ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂತ. ಇದು ಒಂದು ಕಾನ್ಸೆಪ್ಟ್ ಇದೆ, ನೀವು ಕಲ್ತಿರ್ಬೋದು. DVR, ಡಿಫರೆನ್ಷಿಯಲ್ ವೋಟಿಂಗ್ ರೈಟ್ ಅಂತ ಕಾನ್ಸೆಪ್ಟ್ ಇದೆ. ಎಕ್ಸಾಂಪಲ್ ಪಾಯಿಂಟಿಗೋಸ್ಕರ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ.
50% ಶೇರ್ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ. ನಾವು DVR ಬಗ್ಗೆ ಡಿಸ್ಕಸ್ ಮಾಡುವಾಗ ನಿಮಗೆ ಇನ್ನೂ ಕ್ಲಾರಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ಸೊ ಸಿಂಪಲ್ ಆಗಿ ಏನು, ಒಂದು ಕಂಪನಿ ಮತ್ತೊಂದು ಕಂಪನಿಯ ಮೋರ್ ದ್ಯಾನ್ 50% ಆಫ್ ಶೇರ್ಸ್ ಅಕ್ವೈರ್ ಮಾಡಿದ್ರೆ ABC ಲಿಮಿಟೆಡ್ ಏನಾಗ್ತಾರೆ, ಹೋಲ್ಡಿಂಗ್ ಕಂಪನಿ. XYZ ಲಿಮಿಟ್ ಏನಾಗುತ್ತೆ, ಸಬ್ಸಿಡರಿ ಕಂಪನಿ. ಕ್ಲಿಯರ್ ಆಯ್ತಾ? ಇದು ಸಿಂಪಲ್ ಡೆಫಿನೇಷನ್. ಸರ್ ಒಂದು ಪಕ್ಷ ಫಸ್ಟ್ ಹೇಳಿದೇನು ಸರ್, ಫಸ್ಟ್ ದಿಸ್ ಒನ್ ಕಂಟ್ರೋಲ್ ದ ಕಾಂಪೋಸಿಷನ್. ಕಾಂಪೋಸಿಷನ್ ಅಂತ ಹೇಳಿದ್ರೆ ಏನು, ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಜನ ಡೈರೆಕ್ಟರ್ಸ್ ಇದ್ದಾರೆ, ABCD 4 ಜನ ಡೈರೆಕ್ಟರ್ಸ್ ಇದ್ದಾರೆ. ನಿಮಗೆ ಡೈರೆಕ್ಟರ್ಸ್ ಯಾರು ಅಂತ ಕರೆಕ್ಟಾಗಿ ಗೊತ್ತಿದೆಯಲ್ಲ? ಓಕೆ, ಅದು ಕರೆಕ್ಟಾಗಿ ಗೊತ್ತಿರಬೇಕು. ಈ ಒಂದು ಎಕ್ಸಾಂಪಲ್ ಕ್ಲಿಯರ್ ಮಾಡಲಿಕ್ಕೆ 4 ಜನ ಇದ್ದಾರೆ. ಇಲ್ಲಿ ಮೆಜಾರಿಟಿ ಅಂತ ಹೇಳಿದ್ರೆ ಎಷ್ಟು, 3, ಕರೆಕ್ಟ್ ಅಲ್ಲ? ಈ 3 ಜನರನ್ನು ಅಪಾಯಿಂಟ್ ಮಾಡಿದ್ದು, ಈಗ ಫಾರ್ ಎಕ್ಸಾಂಪಲ್ ಹೇಳುವಾಗ ರಾಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವ ಒಂದು ಕಂಪನಿ ಈ ಒಂದು 3 ಜನ ಡೈರೆಕ್ಟರ್ಸ್ ಅನ್ನು ಎಲ್ಲಿ ಅಪಾಯಿಂಟ್ ಮಾಡಿದ್ದಾರೆ, XYZ ಲಿಮಿಟೆಡ್ ಅಲ್ಲಿ ಅಪಾಯಿಂಟ್ ಮಾಡೋದು. ಇಟ್ ಮೀನ್ಸ್ ರಾಮ್ ಪ್ರೈವೇಟ್ ಲಿಮಿಟೆಡ್ಗೆ ಯಾವುದೇ ರೀತಿಯಲ್ಲಿ XYZ ನಲ್ಲಿ ಶೇರ್ ಇಲ್ಲ. ಆದರೆ ಈ ಒಂದು XYZ ಲಿಮಿಟೆಡ್ನ ABC ಅಂತ ಹೇಳುವ ಡೈರೆಕ್ಟರ್ಸ್ ಅನ್ನು ಅಪಾಯಿಂಟ್ ಮಾಡೋದು ಯಾರು, ರಾಮ್ ಪ್ರೈವೇಟ್ ಲಿಮಿಟೆಡ್. ಅದೇ ರೀತಿಯಲ್ಲಿ ಈ ಮೆಜಾರಿಟಿ ಡೈರೆಕ್ಟರ್ಸ್ ಅನ್ನು ರಿಮೂವ್ ಮಾಡೋದು ರಾಮ್ ಪ್ರೈವೇಟ್ ಲಿಮಿಟೆಡ್. ಆದರೆ ಇಟ್ ಮೀನ್ಸ್ ರಾಮ್ ಪ್ರೈವೇಟ್ ಲಿಮಿಟೆಡ್ಗೆ XYZ ಲಿಮಿಟೆಡ್ನಲ್ಲಿ ಏನೋ ಒಂದು ಕಂಟ್ರೋಲ್ ಇದೆ. ಈವನ್ ಶೇರ್ ಇಲ್ಲ ಅಂದ್ರೂ ನಾನು ಹೇಳಿದ ತರ ಡೈರೆಕ್ಟರ್ಸ್ ಅಪಾಯಿಂಟ್ ಆಗೋದು, ಒಂದು ಕಂಪನಿಯ ಮೆಜಾರಿಟಿ ಕಂಟೆಂಟ್ ಎಲ್ಲ ಡಿಸ್ಕಸ್ ಮಾಡೋದು ಎಲ್ಲಿ, ಡೈರೆಕ್ಟರ್ಸ್ ಬೋರ್ಡ್ ಮೀಟಿಂಗ್ ಅಲ್ಲಿ. ಅದನ್ನೇ ಕಂಟ್ರೋಲ್ ಮಾಡುವ ಬೇರೊಬ್ರು ಇದ್ದಾರೆ. ಹೂ ಇಸ್ ಗ್ರೇಟ್, ರಾಮ್ ಪ್ರೈವೇಟ್ ಲಿಮಿಟೆಡ್. ಆ ಕಂಪನಿಯಲ್ಲಿ 0% ಶೇರ್ ಹೋಲ್ಡಿಂಗ್ ರಾಮ್ ಪ್ರೈವೇಟ್ ಲಿಮಿಟೆಡ್ ಇರೋದು. ಆದರೆ ಆ ಒಂದು ಡೈರೆಕ್ಟರ್ಸ್ ಅನ್ನ ಎಂಟೈರ್ ರೂಲ್ ಮಾಡೋದು ಯಾರು, ರಾಮ್ ಪ್ರೈವೇಟ್ ಲಿಮಿಟೆಡ್. ಆಟೋಮೆಟಿಕ್ ಆಗಿ ರಾಮ್ ಪ್ರೈವೇಟ್ ಲಿಮಿಟೆಡ್ ಏನಾಗ್ತಾರೆ, ಹೋಲ್ಡಿಂಗ್ ಕಂಪನಿ ಆ್ಯಂಡ್ ದಿಸ್ ಒನ್ ಈಸ್ ಸಬ್ಸಿಡರಿ ಕಂಪನಿ. ಅದು ನಮಗೆ ಎಕ್ಸಾಂಪಲ್ ಪಾಯಿಂಟಿಗೋಸ್ಕರ ನಮ್ಮ ಮೆಜಾರಿಟಿ ಮಾಡೋದು ಈ ಕಾಂಪೋಸಿಷನ್ ಎಲ್ಲ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಮಾತ್ರ ನಡೆಯುತ್ತೆ. ಫ್ಯಾಮಿಲಿ ರಿಲಯನ್ಸ್ ಅಥವಾ ಟಾಟಾ ಬಿಸ್ನೆಸ್ಸಲ್ಲಿ ಮಾತ್ರ ನಡೆಯುತ್ತೆ. ಬಾಕಿ ಎಲ್ಲ ಕಂಪನಿಯಲ್ಲಿ ಏನು, ವೋಟಿಂಗ್ ಪವರ್ ಅಥವಾ ಶೇರ್ ಅಂತ ಮಾತ್ರ ಅನ್ಕೊ ಮಾಡ್ಕೊಳ್ಳಿ. ಓಕೆ, ಈಗ ಶೇರ್ ಯಾವ ಥರ ಅಕ್ವೈರ್ ಮಾಡ್ಬೋದು ಇಲ್ಲಿ ನೋಡಿ. ಓಕೆ, ಇನ್ ರಿಲೇಷನ್ ಟು ಎನಿ ಅದರ್ ಕಂಪನಿ exercise more than 1/2 of total voting power either on its own. XBC Limited only controls 55% in XYZ Limited. Ashtu clear alva? Ashtu clear. Next line. Together with one or more of its subsidiary companies. Okay, ido PQR Limited SMT ಲಿಮಿಟೆಡ್ ನ 50%. PQR ಲಿಮಿಟೆಡ್ ಹೋಲ್ಡಿಂಗ್ ಕಂಪನಿಯ, ಹೌದಾ ಸರ್? ಮೋರ್ ದನ್ 50%. ಇಲ್ಲಿ ಎಷ್ಟಿದೆ, 50% ಹೋಲ್ಡಿಂಗ್ ಕಂಪನಿಯ ಅಲ್ಲ, ಹೋಲ್ಡಿಂಗ್ ಕಂಪನಿ ಅಲ್ಲ. ಇದೇನು, PQR ಲಿಮಿಟೆಡ್ ಎಂಟೈರ್ಲಿ PQR ಲಿಮಿಟೆಡ್, SMT ಲಿಮಿಟೆಡ್ ಎಂಟೈರ್ಲಿ SMT ಲಿಮಿಟೆಡ್. ಕ್ಲಿಯರ್ ಅಲ್ವಾ? ಓಕೆ ಅಲ್ವಾ? ನೆಕ್ಸ್ಟ್ ಇದು ನಮಗೆ ಕ್ಲಿಯರ್ ಆಗುತ್ತೆ. ಟುಗೆದರ್ ಅಂತ ಹೇಳ್ತೇವಲ್ಲ, ಕರೆಕ್ಟ್. ಈಗ ನೋಡಿ, ABC ಲಿಮಿಟೆಡ್ಗೆ 2 ಸಬ್ಸಿಡರಿ ಇದೆ. ಯಾವುದೆಲ್ಲ, XYZ ಲಿಮಿಟೆಡ್, PQR ಲಿಮಿಟೆಡ್. ಯಾವ ತರ ನೋಡಿ, 53% ABC ಲಿಮಿಟೆಡ್ XYZ ಲಿಮಿಟೆಡ್ ಅಲ್ಲಿ. ಸೊ ದಿಸ್ ಇಸ್ ಹೋಲ್ಡಿಂಗ್ ಕಂಪನಿ, ದಿಸ್ ಇಸ್ ಸಬ್ಸಿಡರಿ ಕಂಪನಿ. ಅಷ್ಟು ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ABC ಲಿಮಿಟೆಡ್ PQR ಲಿಮಿಟೆಡ್ ನಲ್ಲಿ 75%. ಕರೆಕ್ಟಾ? ABC ಇಸ್ ಅ ಹೋಲ್ಡಿಂಗ್ ಕಂಪನಿ, ದಿಸ್ ಇಸ್ ಅ ಸಬ್ಸಿಡರಿ ಕಂಪನಿ. ನೆಕ್ಸ್ಟ್ ಒನ್, XYZ ಲಿಮಿಟೆಡ್ ಮತ್ತೆ PQR ಲಿಮಿಟೆಡ್ ಜೊತೆ ಸೇರಿ ಎಷ್ಟು, 35%. XYZ DF ನಲ್ಲಿ PQR DF ನಲ್ಲಿ 25% ಕಂಟ್ರೋಲ್ ಮಾಡಿದರೆ ಎಷ್ಟು, 35 ಅಂತ ಹೇಳಿದರೆ 60. ಟುಗೆದರ್ ಏನಾಗುತ್ತೆ, DEF. ಅಪ್ಪ ಆಬ್ವಿಯಸ್ಲಿ DEF ಅಂತ ಹೇಳಿದ್ರು ಯಾರ್ದೋ ಸಬ್ಸಿಡರಿ. ಇಲ್ಲಿ ನೋಡಿ, ಇಂಡೈರೆಕ್ಟ್ಲಿ ಇವರು ಹೋಲ್ಡ್ ಮಾಡಿದ್ರು. ಯಾರು ಹೋಲ್ಡ್ ಮಾಡೋ ತರ, ಡೈರೆಕ್ಟ್ ಆಗಿ ABC ಹೋಲ್ಡ್ ಮಾಡೋ ತರ. ಸೊ ಹೋಲ್ಡಿಂಗ್ ಕಂಪನಿ ಆಗುತ್ತೆ, ಸಬ್ಸಿಡರಿ ಕಂಪನಿ ಆಗುತ್ತೆ. ಇಲ್ಲಿ ಇವರು ಹೋಲ್ಡಿಂಗ್ ಕಂಪನಿ ಆಗಲ್ಲ, ಯಾಕಂತ ಹೇಳಿದ್ರೆ 25% ಆಗಲ್ಲ. ಆದರೆ ಟುಗೆದರ್ ಜೊತೆ ಸೇರಿ. ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಇಲ್ಲಿ ABC ಲಿಮಿಟೆಡ್ XYZ ಲಿಮಿಟೆಡ್ ನ 53%. ಸೊ ABC ಲಿಮಿಟೆಡ್ ಏನು, ಹೋಲ್ಡಿಂಗ್ ಕಂಪನಿ. ಸಬ್ಸಿಡರಿ ಕಂಪನಿ ಏನು, ದಿಸ್ ಒನ್. ABC ಲಿಮಿಟೆಡ್ PQR ಲಿಮಿಟೆಡ್ ನಲ್ಲಿ 10% ವೋಟಿಂಗ್ ಪವರ್. ಏನು, ABC ಲಿಮಿಟೆಡ್ PQR ಲಿಮಿಟೆಡ್ ನಲ್ಲಿ 10% and XYZ ಲಿಮಿಟೆಡ್ PQR ನಲ್ಲಿ 45%. ಇಬ್ರು 50% ಮಾಡಿಲ್ಲ, ಆದ್ರೆ ಇಬ್ರದು ಸೇರುವಾಗ ಎಷ್ಟಾಗುತ್ತೆ, ಇಲ್ಲಿ ನಮಗೆ 55% ಆಗುತ್ತೆ.
ಟುಗೆದರ್ ವಿತ್ ABC ಲಿಮಿಟೆಡ್ಗೆ ಕೇವಲ 10% ಇದೆ. ಆದರೆ XYZ ತನ್ನ ಸಬ್ಸಿಡಿರಿಯಾದ XYZ ಕಂಟ್ರೋಲ್ ಮಾಡುವ ಕಂಟ್ರೋಲ್ ಕೂಡ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 55% ಶೇರ್ ಆಗುತ್ತೆ. 55%. ಸೊ PQI ಯಾರ್ದು ಕೂಡ ಸಬ್ಸಿಡರಿ ಕಂಪನಿ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಅ ರಿಲೇಷನ್ಶಿಪ್ ಆಫ್ ಹೋಲ್ಡಿಂಗ್ ಕಂಪನಿ. ಕ್ಲಿಯರ್ ಅಲ್ವಾ? ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಇನ್ನೊಂದು ನೋಡುವ. ಬಾಡಿ ಕಾರ್ಪೊರೇಟ್. ಯೂನಿಲಿವರ್ ಎಲ್ಲಿ ಇನ್ಕಾರ್ಪೊರೇಟ್ ಆಗಿದ್ದು? ಈಸ್ ಅನ್ ಇಂಗ್ಲೆಂಡ್ ಬೇಸ್ಡ್ ಕಂಪನಿ. ಹಿಂದೂಸ್ತಾನ್ ಯೂನಿಲಿವರ್ ಇಟ್ ಈಸ್ ನೌ ಇನ್ ಇಂಡಿಯಾ, ರೈಟ್? ಇದು ಯಾರ ಕಂಟ್ರೋಲ್ ಅಲ್ಲಿ ಬರುತ್ತೆ? ಇಂಗ್ಲೆಂಡ್ ಯೂನಿಲಿವರ್ ಕಂಪನಿಯ ಒಂದು ಜಸ್ಟ್ ಪಾರ್ಟ್ ಮಾತ್ರ ಹಿಂದೂಸ್ತಾನ್. ಇಂಗ್ಲೆಂಡಿನ ಯೂನಿಲಿವರ್ ಅಂತ ಹೇಳುವ ಕಂಪನಿ ಇಂಡಿಯನ್ ಕಂಪನಿಯ ಕರೆಂಟ್ಲಿ ಈಗ 62% ಇದೆ. ಇದೇನಾಗುತ್ತೆ? ಹೋಲ್ಡಿಂಗ್ ಕಂಪನಿ. ಇಟ್ ಈಸ್ ಸಬ್ಸಿಡರಿ ಕಂಪನಿ. ದಟ್ಸ್ ವೈ ವಿ ಆರ್ ಸೇಯಿಂಗ್ company includes a body corporate. If a foreign company is controlling an Indian company, which relation will come? Holding company ಮತ್ತೆ subsidiary company relationship ಬರುತ್ತೆ. ಲಾಸ್ಟ್ ಒನ್. ಈಗ ನಾನು XYZ ಲಿಮಿಟೆಡ್ ನಲ್ಲಿ 54% ಕಂಟ್ರೋಲ್ ಮಾಡಿದ್ರೆ ಹೋಲ್ಡಿಂಗ್ ಸಬ್ಸಿಡಿಯರಿ ಬರುತ್ತಲ್ಲ ಸರ್? ಮೋರ್ ದನ್ 50% ಇದೆ ಇಲ್ಲ. ಯಾಕಂತ ಹೇಳಿದ್ರೆ ನಾನೇನು ಕಂಪನಿ ಅಲ್ಲ, ನಾನೇ ಇಂಡಿವಿಜುವಲ್, ಕರೆಕ್ಟ್ ಅಲ್ವಾ? ನಾನು ಮೆಜಾರಿಟಿ ಶೇರ್ ಹೋಲ್ಡರ್ ಆಗ್ತಾನೆ ಹೊರತು ನಾನೊಂದು ಕಂಪನಿ ಆಗ್ಲಿಕ್ಕಾಗಲ್ಲ. ಹೋಲ್ಡಿಂಗ್ ಸಬ್ಸಿಡಿ ರಿಲೇಶನ್ಶಿಪ್ ಮಾಡೋಕೆ ಆಗಲ್ಲ. ಇನ್ನು ಕಂಟ್ರೋಲ್ ಮಾಡುವಾಗ A ಲಿಮಿಟೆಡ್ B ಲಿಮಿಟೆಡ್ನ 100% ಶೇರ್ ಅಕ್ವೈರ್ ಮಾಡಿದರೆ B ಲಿಮಿಟೆಡ್ ಹೋಲಿ ಓನ್ಡ್ ಸಬ್ಸಿಡರಿ more than 50%, less than 100% in the normal ನಾವು ಹೇಳುವಾಗ ಪಾರ್ಟ್ಲಿ ಓನ್ಡ್ ಸಬ್ಸಿಡರಿ. ಎಷ್ಟು? ಪಾರ್ಟ್ಲಿ ಓನ್ಡ್ ಸಬ್ಸಿಡರಿ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ ಮಕ್ಕಳೇ? ಹೋಲ್ಡಿಂಗ್ ಕಂಪನಿಗೆ ಸ್ವಂತ ಮೀನಿಂಗ್ ಇಲ್ಲ, ಸಬ್ಸಿಡರಿ ಕಂಪನಿಗೆ ಸ್ವಂತ ಮೀನಿಂಗ್ ಇಲ್ಲ. ಹೋಲ್ಡಿಂಗ್ ಕಂಪನಿಗೆ ಮೀನಿಂಗ್ ಬೇಕಾದರೆ ಸಬ್ಸಿಡರಿ ಕಂಪನಿ ಬೇಕು, ಅದೇ ರೀತಿಯಲ್ಲಿ ಸಬ್ಸಿಡರಿ ಕಂಪನಿಗೆ ಮೀನಿಂಗ್ ಬೇಕಾದರೆ ಹೋಲ್ಡಿಂಗ್ ಕಂಪನಿ ಬೇಕು. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ನಿಮಗೆಲ್ಲ ಅರ್ಥ ಆಯಿತು ಅಂತ ನಾನು ನಂಬ್ಕೊಳ್ತಿದ್ದೀನಿ. ನಿಮಗೇನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.